ನಿಮ್ಮ ಮಕ್ಕಳು ಆನ್ಲೈನ್ ನಲ್ಲಿ ಪಾಠ ಕೇಳ್ತಿದ್ದಾರಾ? ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಸುಮ್ಮನೆ ಆದ್ರೆ ನೀವು ಕೆಟ್ರಿ ಅಂತಾನೆ ಅರ್ಥ. ಅರೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ಈಗ ಯಾಕೆ ಇದನ್ನ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸ್ಟೋರಿ ನೋಡಿ. ಕೊರೋನಾದಿಂದಾಗಿ ರಾಜ್ಯದಲ್ಲಿ ಬರೋಬ್ಬರಿ 10 ತಿಂಗಳ ಕಾಲ ಶಾಲೆ ಬಂದ್ ಆಗಿತ್ತು. ಹೊಸ ವರ್ಷದಿಂದ ರಾಜ್ಯದಲ್ಲಿ ಶಾಲಾ ಕಾಲೇಜು ಆರಂಭ ಆಗಿದೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡಲಾಗ್ತಾ ಇದೆ. ಇನ್ನು ಸ್ಕೂಲ್ಗೆ ಬರೋಕೆ ಇಚ್ಛಿಸದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಲ್ಲೇ ಶಿಕ್ಷಣ ಕೊಡೋದಾಗಿ ಸರ್ಕಾರ ಕೂಡ ಹೇಳಿದೆ. ಆದ್ರೆ ಅನೇಕ ಮಕ್ಕಳು ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ತಾ ಇರೋದು ಪೋಷಕರ ಕಳವಳಕ್ಕೆ ಕಾರಣ ಆಗಿದೆ. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಿ, ಇಲ್ಲಾಂದ್ರೆ ಅಕೌಂಟ್ ಹಣ ಖಾಲಿ ಆಗುತ್ತೆ ಜೋಕೆ. ಎಸ್, ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಸುಮ್ಮನೆ ಇರಬೇಡಿ. ಅವರ ಬಗ್ಗೆ ನಿಗಾ ವಹಿಸೋದು ಒಳ್ಳೆಯದು. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಪುಟ್ಟ ಮಕ್ಕಳು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಮೊಬೈಲ್ಗೆ ಗೇಮ್ ಹಾಕಿಸ್ಕೊಳ್ಳೋಕೆ ಅಕೌಂಟ್ನಲ್ಲಿರೋ ಹಣ ಖಾಲಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ದುಡ್ಡಿಗಾಗಿ ಕಳ್ಳತನದಂತಹ ಅಡ್ಡ ಮಾರ್ಗವನ್ನ ಹಿಡಿತಾ ಇದ್ದಾರೆ. ದಾವಣಗೆರೆ ನಗರದಲ್ಲಿ, ಅದರಲ್ಲೂ ವಿನೋಮ್ ನಗರದಲ್ಲಿ ಸುಮಾರು 10 ರಿಂದ 15 ಮಕ್ಕಳು ಇಂಥ ಒಂದು ಮೊಬೈಲ್ ಗೇಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆಡ್ತಿರೋ ಸಂದರ್ಭದಲ್ಲಿ ಅದರಲ್ಲಿ ರಿಡೀಮ್ ಕೋಡ್ ಅಂತೇಳಿ ಈ ಕೆಲವೊಂದು ಗೇಮ್ಗಳನ್ನು ಮುಂದುವರಿಸಲು ಅಥವಾ ಸ್ಟೇಜ್ ಅಂತ ಇರುತ್ತೆ, ಆ ಸ್ಟೇಜಿಗೆ ಮುಂದೆ ಹೋಗಬೇಕು ಅಂದರೆ ಕೋಡ್ಸ್ ಬೇಕಾಗುತ್ತೆ. ಆ ಕೋಡ್ಸನ್ನು ತಗೋಬೇಕು ಅಂದರೆ ಇವರು ಹಣ ಕೊಡಬೇಕು. ಅದು ಹಣದ ಮೂಲ ಏನಂದರೆ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರ್ತಕ್ಕಂಥ ಫೋನ್ಪೇ, ಗೂಗಲ್ ಪೇ ಆ್ಯಪ್ಗಳಲ್ಲೂ ಪೇಮೆಂಟ್ ಮಾಡ್ಬೋದು. ಮಕ್ಕಳ ಈ ಬಯಕೆಯ ಆನ್ಲೈನ್ ಗೇಮ್ ಕಂಪನಿಗಳ ಹಣ ದೋಚುವ ಸರಳ ಮಾರ್ಗವಾಗಿ ಮಾಡಿಕೊಂಡಿರುವುದು ಕೂಡ ನಿಜಕ್ಕೂ ಆತಂಕಕಾರಿ ವಿಚಾರ. ದಾವಣಗೆರೆ ಮಕ್ಕಳು ಈಗ ಆನ್ಲೈನ್ ನಲ್ಲಿ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾರೆ. ಇದರ ಅಡಿಕ್ಷನ್ಗೆ ಬಿದ್ದು ಪಾಲಕರಿಗೆ ಗೊತ್ತೇ ಆಗದಂತೆ ಮನೆಯಲ್ಲಿದ್ದ ಹಣ ಕಳುವು ಮಾಡಿ ರಿಡೀಮ್ ಕೋಡ್ ಖರೀದಿ ಮಾಡಿದ್ರು. ತಡವಾಗಿ ಆದ್ರೂ ಪಾಲಕರಿಗೆ ಈ ಸಂಗತಿ ಗೊತ್ತಾಗಿದೆ. ಸ್ಥಳೀಯ ಮೊಬೈಲ್ ರೀಚಾರ್ಜ್ ಅಂಗಡಿಯವರೇ ಆನ್ಲೈನ್ ರಿಡೀಮ್ ಕೋಡ್ ಮಾರಾಟ ಮಾಡಿದ್ದು ಅನ್ನೋ ಸತ್ಯ ಕೂಡ ಬಯಲಾಗಿದೆ. ಅದರೊಳಗೆಲ್ಲ ದುಡ್ಡು ಹಾಕಿ ಆಡೋಂಥ ಗೇಮ್ಗಳೇ ಇರೋದು. ಒಂದು ಸ್ಟೇಜ್ ದಾಟಿದ ತಕ್ಷಣನೇ ದುಡ್ಡು ಕೇಳುತ್ತೆ. ಇವಾಗ ಸ್ಟೇಜ್ ಇವ್ರು ದಾಟಿರ್ತಾರೆ, ಇವರಿಗೆ ಹುಮ್ಮಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಅವರಲ್ಲಿ ತೋರಿಸ್ತಾ ಇರೋದು ಹೆಂಗಂದ್ರೆ ಇವ್ರು ದೊಡ್ಡ ಒಂದು ಪ್ರಪಂಚ ಯುದ್ಧನೇ ಗೆದ್ದಿದ್ದಾರೆ ಅನ್ನೋಂಗೆ ಅವರು ಮೊಬೈಲ್ನಲ್ಲಿ ತೋರಿಸ್ತಾ ಇರ್ತಾರೆ. ಮಕ್ಳು ಏನು ಮಾಡ್ತಾರೆ, ನಾನು ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀನಿ ಅಂದ್ಕೊಂಡು ದುಡ್ಡು ಮೆಲ್ಲಕ್ಕೆ ಮನೆಯಿಂದ ಕತ್ಕೊಂತಾರೆ. ನೋಡಿದ್ರಲ್ಲ, ಮಕ್ಕಳ ಬಗ್ಗೆ ಕೇರ್ಲೆಸ್ ಮಾಡಿದ್ರೆ ಹೇಗೆ ಅಡ್ಡದಾರಿ ಹಿಡಿತಾರೆ ಅಂತ. ಪೋಷಕರೇ ಆನ್ಲೈನ್ ಕ್ಲಾಸ್ ಅಂತ ಮೊಬೈಲ್ ಕೊಟ್ಟು ಸುಮ್ಮನಾಗದೆ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ರೆ ನಿಮ್ಗೆ ಒಳ್ಳೇದು. ಸುರೇಶ್ ರಾಜಿನವರ, ದಿಗ್ವಿಜಯ ನ್ಯೂಸ್, ದಾವಣಗೆರೆ.